ನೀವೆಷ್ಟೊತ್ತಾಯಿತು ಬಂದು? ಅವಾಗಿಂದ ಸರ್ವರ್ ಇಲ್ಲ ಅಂತ ಇದ್ದಾರೆ. ನೀವೆಷ್ಟೊತ್ತಾಯ್ತಕ್ಕ? ನಾವಾಲೆ ಅವಾಗಲೇ ಬಂದರಮ್ಮ. ಹಳೆ ತೂಗಿ ಕೆಡಿ ಅಕ್ಕಿಲ್ಲ ಮನೆಯಾಗೆ, ಅನ್ನ ಮಾಡೋಕೆ ಅಕ್ಕಿಲ್ಲ ಅಂದಿದ್ದಕ್ಕೆ ಅಣ್ಣಯ್ಯ ಕೊಟ್ಟೈತಿ ಇಷ್ಟು ಜನಕ್ಕೆ ಅಂತ ಹೇಳಿ ಲೆಕ್ಕ ಹಾಕಿ ಕೊಟ್ಟೈತೆ. ಅದಕ್ಕೆ ಆಮೇಲೆ ಸರ್ವರ್ ಬಂದಾಗ ಹೆಬ್ಬೆಟ್ಟಿಗೆ ಹೋಗ್ರಿ ಅಂತ ಹೇಳೈತಿ. ಪಾಪ ಅಣ್ಣಯ್ಯ ಕೊಟ್ಟೈತೆ ಅಂದಮೇಲೆ ನಾವು ಆಮೇಲಿಂದ ಬಂದು ಹೆಬ್ಬೆಟ್ಟಿಗೆ ಹೋಗ್ಬೇಕು. ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಬತ್ತೈತೇನೆ. ಹೋಗಿ ನೀನು ತಕ್ಕ ಹೋಗು ಬೇಕಂದ್ರೆ ಹೋಗು. ಇವಾಗ 4 ಜನ ಅಂದರೆ 5-5 ಕೆಜಿ ಅಂದರೆ 20 ಕೆಜಿ ಕೊಡ್ತಾರೆ. ತೂಗಿಕ್ಕ ತೂಗಲ್ಲಿಕ್ಕು ಇಲ್ಲಿ ಬಂದು ನಿಂತ್ಕ. ಆಮೇಲೆ ಬೇಕಾದ್ರೆ ಸರ್ವರ್ ಬಂದಾಗ ಎಬ್ಬೆಟಿಕ್ ಮತ್ತೆ ಇವಣ್ಣ ಕಳಿಸುತ್ತೆ ಅಲ್ಲಿಗೆ ಎಬ್ಬೆಟಿಕ್ಕಕ್ಕೆ ಎಷ್ಟು ಜನ ಅಂತ ಹೇಳಿದ್ರೆ ಬರ್ದು ಸೈನ್ ಹಾಕಿ ಕೊಡುತ್ತೆ. ಹೋಗಲ್ಲಕ್ಕಿ ತೂಗಿಸ್ಕೊಂಬಂತಿ ಬಿಡತ್ಲಾಗ ನೋಡೋಣ ಬರುತ್ತೇನ ಸರ್ವರು ಬಂದ್ಮೇಲೆ ತಗೊಂಡೋಗ್ತೀನಿ. ಏನು ಕೆಲಸ ಇಲ್ಲ ಏನಿಲ್ಲ. ಅಲ್ಲ ಚಂದ್ರಣ್ಣ ಬರೋದಕ್ಕೆ ತಮಕ್ಕೆ ಯಾಕ ನೀನು ಬಂದಿದೆಯಲ್ಲಮ್ಮ? ಮಾಮೂಗೆ ಯಾಕೆ ಚೆನ್ನಾಗಿರ್ಲಿಲ್ಲ ಕಣಣ್ಣ, ಅದಕ್ಕೆ ನಾನೇ ಬಂದೆ ತಗೊಂಡೋಗೋಣ ಅಂತ ಹೇಳಿ. ವಿಠಲಪ್ಪ ಅವ್ರೆ, ಎಂಥದ್ದಪ್ಪ ಅದು ಸರ್ವರು? ಆಗ್ಲೆಲ್ಲ ಸರ್ವರ್ ಹೋಗುತ್ತೆ. ಅಕ್ಕಿ ಇಲ್ಲ ಅಂತ ಹೇಳಿ ಬೇಗ ತಗೊಂಡೋಗೋಣ ಅಂತ ಬಂದರೆ ಏನು ಮಾಡೋದಪ್ಪ, ಅದೇ ನಮ್ಮ ಕೈಯಾಗ ಐತ ಗುಂಡಪ್ಪರೇ. ನಾವು ಎಷ್ಟೆಷ್ಟೋ ನೋಡ್ತಾ ಇದ್ದೀವಿ. ಏನು ಮಾಡಲಿ, ಅದು ಬರುತ್ತೆ ಹೋಗ್ತೈತೆ. ಒಬ್ಬೊಬ್ರು ನೋಡಿದ್ರೆ ಹೆಬ್ಬೆಟ್ಟು ಬರಲ್ಲ, ಅಲ್ಲಿ ಹೆಬ್ಬೆಟ್ಟಿಗೆ ಅಷ್ಟೊತ್ತಿಗೆ ಅದೇ ಹೋಗುತ್ತೆ ಹೋಗುತ್ತೆ ಸರ್ವರ್. ನಾನೇನಪ್ಪ ಮಾಡಲಿ? ಆ ಹೆಬ್ಬೆಟ್ಟು ಬರ್ದಿಲ್ದಾರೆ ಯಾಕೆ ಬರ್ತಾರೆ? ಅವ ಅಜ್ಜ ನೋಡಿ, ಅವ ಅಜ್ಜ ಯಾಕೆ ಬಂದೈತೆ? ಅವ ಅಜ್ಜನ ಯಾಕೆ ಬಿಟ್ಟವಿಟ್ಟಲ್ಲಣ್ಣ ನೀನು? ಅಣ್ಣ ಸೋಮೇಶಣ್ಣಯ್ಯ, ಬೇಗ ಎಲ್ಲನ ಹೆಬ್ಬೆಟ್ಟಿಗೆ ಹೆಂಗೆ ಕಳ್ಸೋಣ. ಇವಣ್ಣೆ ನೋಡಿರಿ ಬಿಡಲ್ಲ, ಇಲ್ಲೇ ಅಡ್ಡ ಕುಕ್ಕ ಬಿಡುತ್ತೆ. ನಮಸ್ತೆ ಅಣ್ಣ. ಇವಳ್ಯಾಕ ಇಲ್ಲ ಹುಡಿ ಇಲ್ಲಿಗೆ ಬಂದ್ಲು ಸೊಸೈಟಿ ತಕ್ಕೆ. ನಮಸ್ತೆ, ಹೇಳಿ ಏನಾಗಬೇಕು? ಅಣ್ಣ ನಮ್ಗೊಂದು ಸ್ವಲ್ಪ ಅಕ್ಕಿ ಬೇಕಾಗಿತ್ತು. ನಮ್ದು ರೇಷನ್ ಕಾರ್ಡ್ ಇಲ್ಲ. ಏನಾದ್ರೂ ಬೇರೆ ಅಕ್ಕಿ ಏನಾದರೂ ನೀವು ಎಕ್ಸ್ಟ್ರಾ ಕೊಡ್ತೀರಾ? ಎಕ್ಸ್ಟ್ರಾ ಸ್ವಲ್ಪ ನಾವು ತೊಗೊಂಡೋಗ್ಬೇಕಾಗಿತ್ತು. ಅದಕ್ಕೇ ಒಂದು 50 ಕೆಜಿ ಬೇಕಾಗಿತ್ತಣ್ಣ ಅಕ್ಕಿ. ಹೌದಾ? ಇಲ್ಲೋಡಮ್ಮ, ಇವಾಗ ಇನ್ನೂ ಕಾರ್ಡ್ನರ್ ಇದ್ದಾರೆ. ಕಾರ್ಡ್ನರ್ ಸ್ವಲ್ಪ ಜನ ಮುಗಿಲಿ, ಒಂದು 10 ಜನ ಕಾರ್ಡ್ನರ್ ಇದ್ದಾರೆ. ಅವ್ರದ್ದು ಆಗಿದ ತಕ್ಷಣ ಬೇಕಾದರೆ ಮಿಕ್ಕಿದ್ರೆ ತಗೊಂಡೋಗಿರಂತೆ, ಕೊಡ್ತೀವಿ. ಯಾರಾದರೂ ತೊಗೊಂಡೋಗಿಲ್ದವ್ರು ಇರ್ತಾರಲ್ಲ, ಇದೇ ಇವತ್ತೇ ಲಾಸ್ಟ್ ಡೇಟು. ಇವತ್ತು ಬಂದಿರೋರಿಗೆಲ್ಲ ಕೊಟ್ಬಿಡ್ತೀವಿ. ಇಲ್ಲೊಂದು 5 ನಿಮಿಷ ನಿಂತ್ಕೊಳ್ಳಿ. ಆದಮೇಲೆ ಬೇಕಾದರೆ ಉಳ್ದವ ಬೇಕಾದರೆ ಕೊಡ್ತೀವಿ. ಸರಿ ಆಯ್ತಣ್ಣ. ಎಷ್ಟು ಮಿಕ್ತವೋ ಒಂದು 50 ಕೆಜಿ ಪ್ಯಾಕೆಟ್ ಆದರೆ ಒಂದು 50 ಪ್ಯಾಕೆಟೇ ಕೊಟ್ಬಿಡಿ ಅಣ್ಣ. ಮಿಕ್ಕಿದ್ರೆ ಒಂದು ಎಷ್ಟಾಗುತ್ತಣ್ಣ? ನಿಂತ್ಕೊಂಬ್ಲ ಒಂದು 5 ನಿಮಿಷ? ನಿಂತ್ಕೊಳ್ಳಿ, ಇಲ್ಲೇ ಒಂದು 5 ನಿಮಿಷ ನಿಂತ್ಕೊಳ್ಳಿ. ಸರ್ವರ್ ಇಲ್ಲ, ಎಲ್ಲ ನಿಂತ್ಕೊಂಡಿದ್ದಾರೆ. ಇವರೆಲ್ಲ ಆದಮೇಲೆ ಕೊಡ್ತೀವಿ. ಸರಿ ಅಣ್ಣ ಆಯಿತು. ವಿಠಲಪ್ಪ ಅವರೇ, ನಮಗೊಂದು 5 ಕೆಜಿ ಬೇಕಾಗಿತ್ತು ಕಣಪ್ಪ. ಕೇಳ್ರಣ್ಣ, ಅಲ್ಲಿ ಕೇಳಿ ಹಾಕಿಸ್ಕೊಂಡು ಹೋಗಿ. ಯಾವ ಊರಮ್ಮ ಗೊತ್ತಾಗಲಿಲ್ಲ ನೀವು? ಅಣ್ಣ ಇದೇ ಊರೇ, ನಾವು ಇಲ್ಲೇ ಇರ್ತೀವಿ ಇನ್ಮೇಲಿಂದನ. ನಾವಿಲ್ಲೇ ಯಾರೋ ಬೇರೆ ಊರಾಗಿದ್ವಿ ಇಷ್ಟು ದಿವಸನ, ಇನ್ಮೇಲಿಂದ ಇಲ್ಲಿಗೆ ಬಂದಿದ್ದೀವಿ. ಹೋಗಿ ಮಂಜಣ್ಣ ಹೋಗಿ ನೀವು. ಮಂಜಣ್ಣ, ಈ ಹುಡ್ಗಿನ ಬಿಡಪ್ಪ, ಸುಗುಣನ್ನ ಬಂದೈತೆ. ಚಂದ್ರಣ್ಣ ಬಂದಿಲ್ಲ. ಈ ಹುಡ್ಗಿನ ಬಿಡಪ್ಪ ಮುಂದಕ್ಕೆ ನಿಂತೀರ, ಆಮೇಲೆ ತಗೊಂಡೋಗಂತೆ. ಎಷ್ಟು ಜನ ಇದ್ದೀರಾ ಅಂತ ಹೇಳಿ ಹೇಳ್ಬಾ. ಇವಣ್ಣನ ಹತ್ರ ಹೇಳಿದ್ರೆ ಇವಣ್ಣ ಅಲ್ಲಿ ಚೀಟಿ ಬರ್ದು ಕೊಡುತ್ತೆ, ಅಲ್ಲಿ ಹೋಗಿ ತೂಗಿಸ್ಕೊಂಬಂತೆ. ರೇಷನ್ ಕಾರ್ಡ್ ಕೊಡಿ ಅಮ್ಮ. ಯಾಕೋ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ. ನೋಡ್ಲಿ ಅವಳು, ಇಲ್ಲೇ ನಿಂತ್ಕೊಂತೀನಿ. ಅದಿಲ್ಲ ಏನು ಮಾತಾಡ್ತಾಳೆ ನೋಡೋಣ. ಯಾಕೋ ನನ್ನ ನೋಡ್ತಾ ಇದ್ದಾಳೆ, ಗುರಾಯಿಸ್ತಾ ಇದ್ದಾಳೆ. ನಾನು ಮೊನ್ನೆ ಹೇಳಿದ್ದೆ ಅರ್ಶನ್ಗೆ, ಸೇರ್ಸಪ್ಪ ಹುಡುಗಿದು ಅಂತ ಹೇಳಿ. ರೇಷನ್ ಕಾರ್ಡಿಗೆ ಇನ್ನೂ ಸೇರಿಸಿಲ್ವಾ? ಮೊನ್ನೆ ಹೋಗಿದ್ರಣ್ಣ ಸೇರ್ಸಕ್ಕಂತ ಹೇಳಿ, ಯಾಕೋ ಆಗಲಿಲ್ಲ ಅಂತ ಹೇಳಿ ವಾಪಸ್ ಬಂದರು. ಅದಲ್ಲೇನೋ ಆಧಾರ್ ಕಾರ್ಡಲ್ಲಿ ನೇಮ್ ತಪ್ಪೈತಂತೆ ಹುಡುಗಿದು. ಅದಕ್ಕೆ ಒಂದ್ರಲ್ಲಿ ಲಿಂಕ್ಸಲ್ಲಿ ಬಂದೈತಂತೆ, ಒಂದ್ರಲ್ಲಿ ಲಿಂಕ್ಸಲ್ಲಿ ಬಂದಿಲ್ವಂತೆ. ಅದಕ್ಕೇ ಅದರಲ್ಲಿ ಬರ್ತ್ ಸರ್ಟಿಫಿಕೇಟಲ್ಲಿ ಹೆಂಗೈತೋ ಅದೇ ಥರ ಆಧಾರ್ ಕಾರ್ಡ್ ಮಾಡೋದಕ್ಕೆ ಕೊಟ್ಟು ಬಂದಿದ್ದಾರೆ. ಅದಕ್ಕೆ ಮಿಸ್ಟೇಕ್ ಇರೋದ್ರಿಂದ ಮಾಡಿಲ್ಲ. ಸರಿ, ಆ ಹುಡುಗಿದು ಒಬ್ರದ್ದು ಸೇರಿಸ್ಬಿಟ್ರೆ ನಿಮ್ಮ ಮನೇಲಿ ಜಯಕ್ಕ ಅವ್ರದ್ದು, ಚಂದ್ರಪ್ಪ ಇಬ್ಬರು, ನೀವಿಬ್ಬರು, ಅವರಿಬ್ಬರು 6 ಜನ, 7 ಜನ ಅದು ಬರುತ್ತೆ ಅಕ್ಕಿ. ಒಂದೇ ರೇಷನ್ ಕಾರ್ಡಲ್ಲಿ 7 ಜನದ್ದು ಅಕ್ಕಿ ಬರುತ್ತೆ. ಆ ಹುಡುಗಿದು ಒಬ್ರದ್ದು ಸೇರಿಸ್ಬಿಡಿ. ಇವಾಗ 6 ಜನದ್ದು. ಹೋಗಿ ಅಲ್ಲಿ. ಅಣ್ಣ, ಆ ವರ್ಷ ಅಂತ ಆಯ್ತಲ್ಲ, ಅವ್ರನ್ನ ತೆಗ್ದಾಕ್ಬಿಡಿ. ಅವರಿಲ್ಲ ಅಣ್ಣ, ಅವರು ತೀರ್ಕೊಬಿಟ್ರು. ಏನೋ ಆಗಿತ್ತು, ಅವ್ರು ತೀರ್ಕೊಬಿಟ್ಟಿದ್ದಾರೆ. ಅವರಿಲ್ಲ, ಅವ್ರನ್ನ ರೇಷನ್ ಕಾರ್ಡಿಂದ ತೆಗ್ದಾಕ್ಬಿಡಿ. ಅವ್ರಿಗೆ ಅಕ್ಕಿ ಕೊಡಬೇಡ್ರಿ ಅಣ್ಣ, ಸಾಕು. ನಮ್ಮ ಮನೆಗೆ ಇವಾಗ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ಭಾವ 5 ಜನ ಲೆಕ್ಕ ಮಾಡಿ. ಇವಾಗ ಹುಡುಗಿದಿನೂ ಸೇರಿಸಿಲ್ಲ. ಆ ಹುಡುಗಿನೂ ಬಂದರೆ 6 ಜನ ಆಗುತ್ತೆ. ಇವಾಗ 5 ಜನಕ್ಕೆ ಕೊಟ್ಬಿಡಿ ಸಾಕು. ಹೌದೇನಮ್ಮ, ನಿಮ್ಮ ಯಜಮಾನ್ರು ತಾನೇ ಇವರು? ನಿಮ್ಮ ಪತಿ ಅಂತ ಐತೆ ಅಲ್ಲ, ಯಾಕೆ ನಿಮ್ಮ ಯಜಮಾನ್ರು ತಾನೇ ಇವರು? ಯಾಕೆ ಏನಾಗಿತ್ತು? ಗುಂಡಣಯ್ಯ, ಏನು ಈ ಹುಡುಗಿ ಹಿಂಗೆ ಹೇಳ್ತಾ ಐತೆ? ನೋಡ್ರತ್ತಮ್ಮ, ಅಲ್ಲಿ ಆ ಹುಡುಗಿ ನಿಂತೈತಲ್ಲ, ಆ ಹುಡುಗಿನ ವರ್ಷ ಇಕ್ಕೆಣವನಿ ಕರ್ಕೊಂಬಂದವನಿ. ಅದಕ್ಕೇನೆ ಆ ಹುಡುಗಿ ಎದುರಿಗೆ ಹಂಗೆ ಹೊಳ್ತೈತಿ. ಸಿಟ್ಟು ಬಂದೈತಿ ಸುಗುಣಮ್ಗೆ, ಅದಕ್ಕೆ ಹಂಗೆ ಹೊಳ್ತೈತಿ. ಹೌದೇನು? ಅವಳೇನು ಯಾರೋ ವರ್ಷ ಕರ್ಕೊಂಬಂದ ಅಂತ ಮಾತಾಡ್ತಿದ್ರು. ಇವಳೇನೆ? ನಾನು ಯಾರಪ್ಪ ಇವ್ರು ನಮ್ಮೂರಾಗ ಇಂಥ ಹುಡುಗಿ ಅಂತ ಅಂದ್ಕೊಂಡೆ. ನಾನು ನೋಡಿರಲಿಲ್ಲ, ಇವ್ರು ಯಾರೋ ಹೊಸ್ಮಕ್ತಾರಾಗ್ಯವ್ರೆ ಅಂದ್ಕೊಂಡೆ. ಇದೇನಪ್ಪ ಇದು? ಇವಳು ಹಿಂಗೆ ಹೇಳ್ತಾ ಇದ್ದಾಳೆ.
ವರ್ಷ ಇಲ್ಲ ಹೋಗ್ಬಿಟ್ಟ ಅಂತ ಹೇಳ್ತಾ ಇದ್ದಾಳೆ ರೇಷನ್ ಕೊಡೋರ ಹತ್ರ. ಅಣ್ಣ ತೆಗ್ದಾಕ್ಬಿಡಿ ಸುಮ್ಮನೆ, ಯಾಕೆ ಗೌರ್ಮೆಂಟಿಗೆ ನಾವು ಅನ್ಯಾಯ ಮಾಡೋಣ ಹೇಳ್ರಿ. ಸೋತೋಗಿರೋರ್ನೆಲ್ಲ ರೇಷನ್ ಕಾರ್ಡಲ್ಲಿ ಸೇರಿಸ್ಕೊಂಡು ಸುಮ್ಮನೆ ಪುಕ್ಸಟ್ಟೆ ಅಕ್ಕಿ ತಗೊಂಡು ಗೌರ್ಮೆಂಟ್ನವ್ರಿಗೆ ಲಾಸ್ ಮಾಡಬಾರ್ದು. ಅದಕ್ಕೆ ತೆಗ್ದಾಕ್ಬಿಡಿ ಅಣ್ಣ. ಅವ್ರು ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರನ್ನ ತೆಗೆದುಬಿಟ್ಟು ನಮಗೆ 5 ಜನಕ್ಕೆ ಅಕ್ಕಿ ಕೊಡಿ. ನಮ್ಮದು ನಮ್ಮ ಮಾವ ನಮ್ಮ ಅವ್ರದ್ದೆಲ್ಲನ. ಇದು ಇವ್ರದ್ದು ಕ್ಯಾನ್ಸಲ್ ಮಾಡಿಸ್ಬೇಕಂತಂದರೆ ಡೆತ್ ಸರ್ಟಿಫಿಕೇಟ್ ತೊಗೊಂಡೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೇಕಣಮ್ಮ. ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರನ್ನಾದ್ರೂ ವಿಚಾರಿಸಿ ಅವಣ್ಣನ ಹತ್ರ ಹೋಗು, ಒಳಗಡೆ ಸೋಮೇಶ್ ಅಣ್ಣನ ಹತ್ರ ಹೇಳ್ತಾರೆ. ಅಲ್ಲ ಏನಾಗಿತ್ತಮ್ಮ, ಚೆನ್ನಾಗಿದ್ನಲ್ಲ ನಿಮ್ಮ ಗಂಡ, ಅಲ್ಲ ಭಾಳ ಚೆನ್ನಾಗಿದ್ದ, ಇನ್ನೂ ಸಾಯ ಅಂತ ವಯಸ್ಸಲ್ಲ. ಏನೋ ಒಂದು ಅಂಟ್ರೋಗ ಬಂದಿತ್ತು ಕಣಣ್ಣ. ಅಂತಿಂಥ ದಂಟ್ರೋಗ ಅಲ್ಲ ಅದು. ಅಯ್ಯೋ ಅದೇನು ಹೇಳ್ಬಾರ್ದು ಬಿಡು. ಅಂತ ಅಂಟ್ರೋಗ ಅದು ವಾಸಿ ಆಗ್ದಿಲ್ದಂಥ ಕಾಯಿಲೆ. ಅದಕ್ಕೇನೆ ಹೋಗ್ಬಿಟ್ಟ, ಬಿಡೋಣ ಅಂತ ನೀಸ್ಕಂಡ. ಹೋಗ್ಲಿ. ಅಂಥವ್ರು ಇದ್ದು ನಮ್ಮ ಕಣ್ಣೆದುರುಗಡೆ ಇದ್ದು ನಾವು ಅನ್ನೋದ್ಕಿಂತ ಹೋದ್ರೆ ವಾಸಿ ಅಂತ ನನ್ನ ಮಕ್ಕಳೆಲ್ಲನ. ಹೋದ್ರೇನೆ ನಾವಾದ್ರೂ ನೆಮ್ಮದಿಯಾಗಿರ್ತೀವಿ. ಹೋಗ್ಬೇಕಣ್ಣ, ಅಂತ ಕಾಯಿಲೆ ಬಂದು ಹೋದ್ರೇನೆ. ಪಾಪ ಸಾಯ ಅಂತ ವಯಸ್ಸೇ ಅಲ್ಲ. ಅಯ್ಯೋ ಏನಮ್ಮ, ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ. ಅಯ್ಯೋ ನಂಬೋದಕ್ಕೆ ಆಗ್ತಾ ಇಲ್ಲಮ್ಮ. ಇವಾಗ ಇತ್ತೀಚೆಗಂತೂ ಬರೀ ಇಂಥ ಸುದ್ದಿಗಳೇ ಕೇಳೋದಾಯ್ತು ಕಣಮ್ಮ. ಅಯ್ಯೋ ನೀವು ಹೆಂಗೆ ಹೇಳಿದ್ರಿ ಅಲ್ಲ, ವರ್ಷಾನ್ಗಟ್ಲೆ ಅವರು ಸತ್ತೋಗಿದ್ರು, ಡೆತ್ ಆಗಿಬಿಟ್ಟಿದ್ರು ವರ್ಷಾನ್ಗಟ್ಲೆ ರೇಷನ್ ತೊಗೊಳ್ತಾರೆ. ಅಂಥದ್ರಲ್ಲಿ ನೀವು ಬೇಗ ಹೇಳಿದ್ದೀರ ಹೆಂಗೋನು. ಅದಕ್ಕೆ ಪಾಪ ಎಷ್ಟು ದಿವಸ ಆಯ್ತಾ ಮಾಲೆನೆ? ಅಲ್ಲೇ ಆಯ್ತು ಕಣಣ್ಣ, 1 ತಿಂಗಳು ಆಯಿತು. ಅದಕ್ಕಿಂತ ಮುಂಚೆಗೆ ಅದೇನೋ ರೋಗ ಬಂದಿತ್ತಂತೆ, ನನಗೆ ಗೊತ್ತಿರಲಿಲ್ಲ. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ತೋರ್ಸೋದಕ್ಕೆ ಗೊತ್ತಾಯಿತು ಅದೇನೋ ದೊಡ್ಡ ರೋಗ ಬಂದೈತೆ. ಅದು ವಾಸಿ ಆಗಲಿಲ್ಲ ಕಣಣ್ಣ. ಅದಕ್ಕೆ ಅಲ್ಲೆಲ್ಲ ತಗೊಂಡೋಗಿ ಅಲ್ಲೇ ಬಿಟ್ಟು ಬಂದ್ಬಿಟ್ವಿ. ಇನ್ನೇನು ಮಾಡೋಣ, ಆಲೇ ಮರ್ತ್ಕೊಂಡಿದ್ದೀವಿ ಕಣಣ್ಣ. ಆಲೇನೇ ನಾವು ಆಲೇನೇ ಟೆನ್ಷನ್ ತಗೊಂಡೋಗಿಲ್ಲ, ಯಾಕಂದ್ರೆ ಅಂಥ ಕಾಯಿಲೆ ಬಂದಿತ್ತು ಕಣಣ್ಣ. ಅದು ನೆನೆಸ್ಕೊಬಿಟ್ರೆ ನಮಗೆ ಒಂಥರ ಅನಿಸುತ್ತೆ. ಅದಕ್ಕೆ ನಾಳೆ ಮರ್ತ್ಕೊಂಡಿದ್ದೀವಿ. ಹೆಂಗೋ ನೆಮ್ಮದಿಯಾಗಿರ್ತೀವಿ ಬಿಡೋಣ, ಇರೋದಾದ್ರೂ ಇರಬೇಕು. ಸುಮ್ಮನೆ ಅಂಥವ್ರೆಲ್ಲ ಇದ್ದರೆ ನಮಗೂ ಅಣ್ಣ ಊಟ ಸೇರಲ್ಲ, ಏನಿಲ್ಲ. ಅಂಥವ್ರನ್ನೆಲ್ಲ ನೆನೆಸ್ಕೊಂಡು ನಮಗೂ ಸುಮ್ಮನೆ ಇದಾಗ್ಬಿಡುತ್ತೆ. ಸುಮ್ಮನೆ ನಳ್ಳಿ ಹೋಗೋದಕ್ಕಿಂತ ನಾವು ಮುಂದೆ ಪಟ್ಟು ಹೋದ್ರೆ ಯಾವುದೂ ಇರಲ್ಲ ಅತ್ಲಾಗೆ. ಹೋದ್ರತ್ಲಾಗ ನಾವಾದರೂ ಇರೋರಾದ್ರೂ ನೆಮ್ಮದಿಯಾಗಿರ್ತೀವಿ ಅಲ್ವೇನಣ್ಣ? ನೋಡು ಹಿಂಗಾಗೈತೆ. ಅದಕ್ಕೆ ಅವನದೇನು ರೇಷನ್ ಬೇಡ, ಹೋಗ್ಬಿಟ್ಟಿದ್ದಾನೆ. ಹೋಗಿರೋರ್ದು ಯಾಕೆ ರೇಷನ್ ತೊಗೋಬೇಕು? ಸುಮ್ಮನಿರ ಮಾತಾ ಸುಗಣ, ಅದು ಯಾಕೆ ಹಂಗೆ ಹೇಳ್ತೀಯ? ಇಲ್ಲ ಕಣಣ್ಣ, ತಗೊಂಬಲ್ಲ. ನಾವು ಹೋಗಿರೋರ್ದೆಲ್ಲ ಯಾಕಣ್ಣ ಪಾಪ ರೇಷನ್ ತಗೊಂಡು ಗೌರ್ಮೆಂಟ್ಗೆ ಅನ್ಯಾಯ ಮಾಡಲಿ. ಪಾಪ ಎಷ್ಟು ಜನಕ್ಕಂತ ಗೌರ್ಮೆಂಟು ರೇಷನ್ ಎಲ್ಲ ಕೊಡ್ತಾ ಐತೆ. ಅಂಥದ್ರಾಗೆ ಸುಮ್ಮನೆ ಸುತ್ತೋಗಿರೋರ್ದೆಲ್ಲನ ರೇಷನ್ ತಗೊಂಡ್ರೆ ಆಗುತ್ತೇನಣ್ಣ? ಅದಕ್ಕೇನೆ ಏನು ಬೇಡ, ತಗೊಳ್ಳೋಣ. ವಾಪಸ್ಸು ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡೋಣ. ಪೆನ್ ತೊಗೊಂಡೆಲ್ಲ ಮುಖಕ್ಕೆಲ್ಲ ಗೀಸ್ಬಿಡೋಣ. ಅದನ್ನ ರೇಷನ್ ಕಾರ್ಡಿಂದ ತೆಗೆಸ್ಬಿಡು. ಯಾಕಂದರೆ ನಾನು ಏನಕ್ಕಾದ್ರೂ ಜೆರಾಕ್ಸ್ ಮಾಡಿಸಿದ್ರೆ ರೇಷನ್ ಕಾರ್ಡ್ ಜೆರಾಕ್ಸ್ ಏನಕ್ಕಾದ್ರೂ ಕೊಡಬೇಕಲ್ಲ, ಮತ್ತೆ ಆ ಪ್ರಿಂಟ್ ಬಂದುಬಿಡುತ್ತೆ. ಇದನ್ನು ಎಲ್ಲ ಪೆನ್ ತಂದು ಗೀಚಾಕ್ಬಿಡೋಣ. ಇಲ್ಲಣಮ್ಮ, ಹಂಗೆ ಗೀಚೋದಕ್ಕೆ ಬರೋದಿಲ್ಲ ಇದು. ಇದು ಹೋಗ್ಬಿಟ್ಟು ನೀನು ಅಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು. ಡೆತ್ ಸರ್ಟಿಫಿಕೇಟ್ ತೊಗೊಂಡೋಗಿ ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಬೇರೆ ರೇಷನ್ ಕಾರ್ಡು ಅದೇ ನಂಬರ್ಗೆ ಬೇರೆ ಪ್ರಿಂಟ್ ತೆಗೆಸ್ಕೋಬೇಕಾಗುತ್ತೆ. ಪ್ರಿಂಟ್ ತೆಗೆಸ್ಕೊಂಡು ನ್ಯಾಮಿನೇಷನ್ ಮಾಡಿಸ್ಕೊಳ್ಳಿ, ಸರಿನಾ? ಆವಾಗ ಅವ್ರದ್ದು ಫೋಟೋ ಹೋಗುತ್ತೆ, ಅವ್ರನ್ನ ತೆಗ್ದು ಹಾಕ್ಬಿಡ್ತಾರೆ, ಸರಿನಾ? ಇವಾಗ ನೀವು ಇಲ್ಲೆಲ್ಲ ಪೆನ್ ತಂದು ಗೀಚೋದೆಲ್ಲ ಮಾಡೋ ಹಾಗೆ ಬರೋದಿಲ್ಲ ಇಲ್ಲಿ, ಸರಿನಾ? ಇವಾಗ ನೀವು ಹೋಗಿ ಅಲ್ಲಿ ಅದು ಯಾರನ್ನೂ ಕೇಳಿ ಅಲ್ಲಿ ಒಳಗಡೆ ಹೋಗಿ ಸೋಮೇಶ್ ಅಣ್ಣ ಹತ್ರ ಮಾತಾಡ್ರಿ. ಸೋಮೇಶ್ ಅಣ್ಣ ಹೇಳುತ್ತೆ ಎಲ್ಲಿಗೆ ಹೋಗಬೇಕು, ಏನು ಅದು ಏನು ಮಾಡಬೇಕು, ಏನೇನು ತೊಗೊಂಡು ಹೋಗಬೇಕು, ಅವ್ರನ್ನ ಇಲ್ಲಿಂದ ತೆಗ್ದು ಹಾಕೋಕ್ಕೆ ಅಂತ ಹೇಳುತ್ತೆ. ಒಳಗಡೆ ಹೋಗಿ ಹಿಂಗೋ ಹೇಳಿದ್ರಪ್ಪ, ಹೋಗಿ ಸರ್ವರ್ ಬಂದಿದೆ, ಹೋಗಿ ಬೇಗ. ಅಯ್ಯೋ ಇವಳೇನಪ್ಪ ಇವಳು ಹಿಂಗೆ ಹೇಳ್ತಾ ಇದ್ದಾಳೆ. ಅಯ್ಯೋ ಇವಳೇನು ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲಪ್ಪ, ತುಂಬ ಧೈರ್ಯವಾಗಿದ್ದಾಳೆ. ನಾನು ಈ ಸುಗುಣ ಯೋಚನೆ ಮಾಡಿ ಹೆಂಗಾಗಿರ್ತಾಳೋ ಅಂದ್ಕೊಂಡೆ. ನಾನು ಇಲ್ಲಿ ಬರಬೇಕಾಗಿತ್ತು ರೇಷನ್ ತಗೊಳ್ಳೋಕ್ಕೆ, ಅವಳು ಬರಬೇಕಾಗಿತ್ತು. ಅಯ್ಯೋ ಹೆಂಗೆ ಹೇಳ್ತಾ ಇದ್ದಾಳೆ ನೋಡು ವರ್ಷನ ಬಗ್ಗೆ. ಅಯ್ಯೋ ನೋಡು ಹೇಳ್ತೀನಿ ತಡಿ. ವರ್ಷಂಗೆ ಹೇಳ್ಬಿಟ್ಟು ಫಸ್ಟು ಈ ರೇಷನ್ ಕಾರ್ಡಿಂದ ತೆಗ್ದು ಹಾಕಿಸ್ಬೇಕು ಕಣ್ಣಣ್ಣ. ತೆಗ್ದು ಹಾಕಿಸ್ಬಿಟ್ರೆ ಯಾವುದೂ ಇರಲ್ಲ ಅತ್ಲಾಗೆ. ಇಂಥವರೆಲ್ಲ ಇರಬಾರ್ದಣ್ಣ. ಹಿಂಗೆ ರೋಗ ಬಂದು ಹೋಗಿರೋರೆಲ್ಲನ ಈ ರೇಷನ್ ಕಾರ್ಡ್ಗಳಲ್ಲಿ ಇರಬಾರ್ದು. ಅದಕ್ಕೆ ತೆಗ್ದು ಹಾಕಿಸ್ತೀನಿ. ಅಂಟ್ರೋಗ ಕಣ್ಣಣ್ಣ, ಅದೊಂದು ಅಂಟ್ರೋಗ ಅಂದರೆ ಅಂಟ್ರೋಗ. ಅಂತಿಂತ ಅಂಟಲ್ಲ ಅದು. ಅದೇನು ಮನುಷ್ಯರಿಗೆ ಬರೋ ಅಂಥದ್ದಲ್ಲ ಬಿಡು. ಅದೇನ್ಕೋ ಬರೋದು, ಅದು ಮನುಷ್ಯನಿಗೆ ಬಂದಂಗೆ ಆಗೈತೆ. ಥೂ. ಇಲ್ಲೋಣಮ್ಮ, ರೇಷನ್ ಕಾರ್ಡ್ ತಗೋ, ಇಲ್ಲಿ ತಗೊಳ್ಳಿಮ್ಮ, ಇದನ್ನು ಅವ್ರಿಗೆ ಕೊಟ್ಬಿಡಿ. ಕೊಡೋಣ. ಯಾರ ಕೈಲೂ ಅದನ್ನ ಮುಟ್ಟಿಸ್ಬೇಡಿ, ಕೊಡಿ. ಮತ್ತೆ ಅದಕ್ಕೂ ಒಂಟ್ರೋಗ ಬಂದುಬಿಟ್ಟಾತು. ಅಯ್ಯೋ ಮಂಜ, ಏನಾಗಿತ್ತಪ್ಪ ಅವ್ನು ವರ್ಷನ್ಗೆ? ಅಯ್ಯೋ ಚೆನ್ನಾಗಿದ್ದ ಹುಡುಗ. ಎಗ್ರೆಸ್ ಅಂಗಡಿ ನಾನು ಹೋಗ್ತಾ ಇದ್ದೆ, ಅಲ್ಲಿಗೆ ಎಗ್ರೆಸ್ ತಿನ್ಕೊಂಬರ್ತಾ ಇದ್ದೆ. ಕೇಳಿದ್ರೆ ಬೇಜಾರಾಗ್ತಾಯಿತ್ತಪ್ಪ. ನನಗೆ ಗೊತ್ತಿಲ್ಲ, ಯಾಕಂದರೆ ನಾವು ರೇಷನ್ ಕೊಡಬೇಕಾದ್ರೆ ಅಷ್ಟೇ ಬರೋದು, ತಿಂಗ್ಳಿಗೆ ಒಂದು ಸತಿ ಇಲ್ಲಿಗೆ. ನನಗೆ ಗೊತ್ತೇ ಇಲ್ಲ ನೋಡು. ಅಯ್ಯೋ ಏನಪ್ಪ ನೋಡಿ, ಹಿಂಗೆ ಚೆನ್ನಾಗಿದ್ದಾರೆ ಹೋಗ್ಬಿಡ್ತಾರಲ್ಲ. ಇಲ್ಲ ಹೇಳೋಣ, ಯಾಕೋ ಗಂಡ ಹೆಂಡ್ತಿ ಜಗಳ ಮಾಡ್ಕೊಂಡವ್ರೇನೋ, ಅದಕ್ಕೆ ಹಂಗೆ ಹೇಳೋದು. ಚೆನ್ನಾಗಿದ್ದಾನೆ ಅವ್ನಿಗೆ, ಏನಾಗಿಲ್ಲ ಬಿಡು. ಹೌದಾ? ಮತ್ತು ಆ ಹುಡುಗಿ ಹಂಗೆ ಹೇಳ್ತಾ ಇದ್ದಾರೆ, ರೇಷನ್ ಕಾರ್ಡಿಂದ ತೆಗ್ದಾಕಿ ಹೋಗ್ಬಿಟ್ಟವ್ರಿ ಅಂತ ಹೇಳ್ತಾ ಐತೆ. ಅಯ್ಯೋ ಜಗಳ ಮಾಡ್ಕೊಂಡ್ರೆ ಹಿಂಗೆ ಹೇಳೋದ? ಅಯ್ಯೋ ನಾನಂತೂ ನಂಬಿಟ್ಟೆ, ಹೋಗ್ರಿ ಹಂಗೆ ಹೇಳ್ಬಿಡ್ತಾವ ಹುಡುಗಿ. ಅಯ್ಯಯ್ಯೋ ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣ ಹೆಂಗೆ ಹೇಳ್ಬಿಟ್ಲು. ಅಯ್ಯೋ ನನಗಂತೂ ಒಂಥರ ಮೂಕು ಕೊಡ್ದಂಗೆ ಆಗ್ಬಿಡ್ತು. ಹಂಗೆ ಹೇಳ್ಬಿಟ್ಲು.
ಅಪ್ಪ ಇವಳೇನು ಸ್ವಲ್ಪನೂ ಯೋಚನೆ ಮಾಡಲ್ಲ, ತುಂಬ ಧೈರ್ಯವಾಗಿದ್ದಾಳೆ. ಅದಕ್ಕೆ ತುಂಬ ಧೈರ್ಯವಾಗಿ ಹಿಂಗೆ ಮಾತಾಡ್ಬಿಟ್ಲು. ಅಯ್ಯೋ ನಾನಂತೂ ತುಂಬ ಶಾಕ್ ಆಗಿಬಿಟ್ಟೆ ಅವಳಂಗೆ ಹೇಳೋದಕ್ಕೆ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.